ನಿಮಗೆ ಎಲ್ಲರಿಗೂ ಏನಪ್ಪ ಇವರು ಅಷ್ಟು ದುಡ್ಡು ಕೋಟಿ ಮೋದಿಯವರು ನಮ್ಮ ಬಂಡೀಪುರವನ್ನು ನಾಗರೋಳನ್ನು ಸಂರಕ್ಷಣೆ ಮಾಡೋಕ್ಕೆ ಬಂದಿದ್ದಾರೆ, ಹುಲಿನ ಸಂರಕ್ಷಣೆ ಮಾಡೋಕ್ಕೆ ಬಂದಿದ್ದಾರೆ, ಈ ಕಾಡನ್ನ ಉಳಿಸೋಕ್ಕೆ ಬಂದಿದ್ದಾರೆ. ಯಾಕೆ ರೈತ ಸಂಘದವರು ಬರೀ ಎಲ್ಲದಕ್ಕೂ ಸ್ಟ್ರೈಕ್ ಮಾಡ್ತಾರೆ ಅಂತ ನೀವು ಅನ್ಬೋದು. ನೀವು ಯಾವತ್ತು ಇವತ್ತಿನ ಮಟ್ಟಿಗೆ ನಮ್ಮ ಜನ ಚಿಂತನೆ ಮಾಡ್ತಾಯಿದ್ದೀವಿ ನಾವು. ಆದರೆ ಅವ್ರು ಯೋಚನೆ ಮಾಡೋದು 10 ರಿಂದ 15 ವರ್ಷ ಮುಂದಕ್ಕೆ. ಇವತ್ತೆಲ್ಲ ನಡೆದಿದ್ದು ಕಾಂಗ್ರೆಸ್ ಮನಮೋಹನ್ ಸಿಂಗಿನ ಕಾಲದಿಂದ ಈ ಕಂಪ್ನಿಗಳನ್ನ ಕಾರ್ಪೊರೇಟ್ ಕೃಷಿಗಳು ಏನೇನು ಮಾಡಬೇಕು, MNC ಕಂಪ್ನಿಗಳು ಹೆಂಗೆ ತರಬೇಕು ಅಂತ, ಅದರಲ್ಲೂ ಕಾಡನ್ನ ಖಾಸಗೀಕರಣ ಮಾಡಬೇಕು, ಏನೆಲ್ಲ ಮಾಡಬೇಕು ಅಂತ ಪ್ಲ್ಯಾನ್ಗಳು ನಡೀತಾ ಇದೆ. ಅದರಲ್ಲಿ ಇದು ಮೊನ್ನೆ ತಾನೇ ನಿರ್ಮಲಾ ಸೀತಾರಾಮು ಏನು ಬಜೆಟ್ ಮಂಡಿಸಿದರೆ 3 ವಾರಕ್ಕೆ ಬಂದುಬಿಟ್ಟಿದ್ದಾರೆ. ಈಗ ಅಲ್ಲಿ ನೋಡಿ, ನಮಗೆ ಒಂದು ಪ್ರಾಜೆಕ್ಟ್ನ ಮಾಡಿದ್ರೆ ಅದೆಷ್ಟೋ ವರ್ಷಗಳನ್ನು ನೋಡಿ ನೋಟಿಫಿಕೇಷನ್ ಆಗಬೇಕು, ಏನೇನೋ ಆಗಬೇಕು. ಆದರೆ ಅವ್ರು ಹೇಳಿದ ತಕ್ಷಣ ಇಲ್ಲಿ ಬಂದಿದ್ದಾರೆ. ಇವರ ಉದ್ದೇಶ ಮುಂದೆ ಈ ಕಾಡನ್ನು ಗೊತ್ತು ಅವ್ರಿಗೆ, ಅಲ್ಲಿ ಎಷ್ಟು ಪ್ರಭೇದಗಳಿವೆ ಅಂದರೆ ಯಾವತ್ತು ಪರಿಸರ ಸಮತೋಲನದಲ್ಲಿರಬೇಕು. ಬರೀ ಬಿಗ್ ಕ್ಯಾಟ್ಗಳು ಮಾಡಿಬಿಟ್ಟು ಬೇರೆ ಪ್ರಾಣಿಗಳ ಕಡೆಗಣಿಸಿದ್ರೆ ಇವು ಜಾಸ್ತಿ ಆಯ್ತದೆ, ಅಲ್ಲಿ ಯಾವ ಉಳಿಯಲ್ಲ. ಆಗ ಪುನಃ ಇವು ಅವಸಾನ ಹಂಚಿದ್ಕೋಯ್ತವೆ. ನಿಜ, ಹುಲಿನ ನಾವು ಸಂರಕ್ಷಣೆ ಮಾಡಬೇಕು. ಈ ಹುಲಿ ಸಂತತಿ ಜಾಸ್ತಿ ಆಗಿದೆ, ಮಾನವನ ಮೇಲೆ ಬೀಳ್ತಾ ಇದೆ. ಈಗೇನು ಹೇಳ್ತೀರಾ? ಮಾನವ ಪ್ರಾಣಿ ಸಂಘರ್ಷ ಬಗ್ಗೆ ಮಾತಾಡೋಣ. 150 ಕೋಟಿ ರೂಪಾಯಿ ತಗೊಂಡು ನೀವು ಇಲ್ಲಿ ಹೋಟೆಲ್ಗಳು ತಿಂದು ಚೆನ್ನಾಗಿ ತೇಗಕ್ಕೆ ನಿಮ್ಗೆ ದುಡ್ಡು 150 ಕೋಟಿ ಏನು ಪುರುಷಾರ್ಥಕ್ಕೆ? ಇದು ಕಾಡನ್ನು ರಕ್ಷಣೆ ಮಾಡ್ಕೊಂಡಿರೋರು ಅಲ್ಲಿನ ಜನ, ಅಲ್ಲಿ ಆದಿವಾಸಿಗಳು. ಅವ್ರನ್ನ ಕರೆದು ಮೀಟಿಂಗ್ ಮಾಡಿ ಹುಲಿನ ಹೆಂಗೆ ಹೆಚ್ಚಿಗೆ ಮಾಡಬೇಕು, ಹುಲಿ ಬರ್ದಂಗೆ ಹೆಂಗೆ ಮಾಡಬೇಕು, ಅಲ್ಲಿ ಸಸ್ಯ ಪ್ರಭೇದಗಳು ಯಾವ ಥರ ಹೆಚ್ಚಿಸ್ಬೇಕು ಅಂತ ಯಾವುದು ಇಷ್ಟ ಅನ್ನೋದು ಆ ಜನಗಳಿಗೆ ಗೊತ್ತು. ಯಾರೋ ಸೈಂಟಿಸ್ಟು ವಿದೇಶದಲ್ಲಿ ಓದಿರೋರಿಗೆ ಕರ್ನಾಟಕದಲ್ಲಿ ಏನು ಗೊತ್ತಾಯ್ತು ಅವ್ರಿಗೆ, ಅಲ್ಲಿ ಗೊತ್ತಾಗ್ಬೇಕಾರೆ ಆದಿವಾಸಿಗಳನ್ನ ಕರೆದು ಚರ್ಚೆ ಮಾಡಿದ್ರೆ ನಾವು ಒಪ್ಕೊಳ್ಳೋ. ಯಾರೋ ಪುಸ್ತಕದ ಬದಲಾಗಿ ಇವತ್ತು ಬಂಡೀಪುರ ಜಾಗತಿಕ ಮಟ್ಟದಲ್ಲಿ ಬೆಳಿಬೇಕಾರೆ ಅಲ್ಲಿನ ಆದಿವಾಸಿಗಳ ಕಾರಣ ಆ ಒಂದು ವಾತಾವರಣ, ಹುಲಿಗಳು ಯಾಕೆ ಅಲ್ಲಿ ಬಂದು ಸೇರ್ತವೆ ಅಂದರೆ ಆ ವಾತಾವರಣ ಇದ್ದಕ್ಕೆ. ನೀವೇನೋ ಇಂಗ್ಲೆಂಡಲ್ಲಿ ತಗೊಂಡು ಹುಲಿ ಬಿಡ್ಬಿಟ್ರೆ ಅಲ್ಲಿ ಮಾಡೋಕ್ಕಾಗಲ್ಲ. ಹಾಗಾಗಿ ಇಲ್ಲಿ ಫಾರೆಸ್ಟ್ ಇಲಾಖೆಯವರು ಏನು ಪರಿಸರನ ಕಾಪಾಡಿರೋರು ರೈತರು, ಆದಿವಾಸಿಗಳು. ಹಾಗಾಗಿ ನಾವು ಇವತ್ತು ಆ ಫಾರಿನ್ ಡೆಲಿಗೇಟ್ಸ್ಗಳಿಗೆ, ರಾಜಕಾರಣಿಗಳಿಗೆ, ಅರಣ್ಯ ಇಲಾಖೆಯವ್ರಿಗೆ ನಾವು ಪಾಠ ಹೇಳ್ಕೊಡ್ಬೇಕಾಗದೆ. ನೀವು ತಿಳ್ಕೊಳ್ಳಿ, ಅರಣ್ಯ ಉಳಿಬೇಕಾರೆ ನಾವು ಪಾಠ ಹೇಳ್ಕೊಡ್ಬೇಕು ಅವ್ರಿಗೆ. ಕೇಂದ್ರ ಸರ್ಕಾರ ಮಂತ್ರಿಗಳೇ, ಅರಣ್ಯ ಇಲಾಖೆಯವ್ರ ಪಾಠ ಅವ್ರಿಗೆ ಏನೂ ಗೊತ್ತಿಲ್ಲ. ಪುಸ್ತಕದ ಬದನೆಕಾಯಿ ಯಾವ ಪ್ರಭೇದ ಅಂತ ಗೊತ್ತಿಲ್ಲ ಅವ್ರಿಗೆ.